ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 26ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಪಾರಾಗಿ ಮನಸ್ಸನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಂಡು ಆತ್ಮವನ್ನು ಅರಿತಿರುವ ಯೋಗಿಗಳಿಗೆ ಎಲ್ಲೆಲ್ಲಿಯೂ ಕೂಡ ಬ್ರಹ್ಮ ನಿರ್ವಾಣ ಇರುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಯತಿ ಎಂಬುವವರು ಯಾರು ಎಂಬುದನ್ನ ಕೃಷ್ಣ ವಿವರಿಸ್ತಾ ಇದ್ದಾನೆ. ಇದನ್ನ ನಾವು ವಿಸ್ತೃತವಾಗಿ ತಿಳಿದುಕೊಳ್ಬೇಕು ಅಂತ ಹೇಳಂದ್ರೆ, ಯತಿ ಅಂದ್ರೆ ಯಾರು, ಅವನಿಗೆ ಏನು ಸಿಗುತ್ತೆ ಅನ್ನುವಂಥ ಅಂಶಗಳನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಯತಿಯ ಒಂದು ವಿಸ್ತೃತವಾದಂಥ ವಿಚಾರವನ್ನ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾನೆ. ಯತಿಯಾಗಿರುವಂಥವನು ಈ ಮುನ್ನ ಕಾಮ ಕ್ರೋಧಗಳಿಂದ ಪಾರಾಗಬೇಕು. ಅಂದ್ರೆ ಕಾಮ ಅಂದ್ರೆ ಆಸೆ ಆಕಾಂಕ್ಷೆಗಳಿಂದ ಹೊರತಾಗಿರ್ಬೇಕು, ಕ್ರೋಧಗಳಿಂದ ಹೊರತಾಗಿರ್ಬೇಕು. ಅಂದ್ರೆ ಯಾವುದಕ್ಕೂ ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಯಾವುದಕ್ಕೂ ಕ್ರೋಧವನ್ನ ತರಿಸ್ಕೊಳ್ಳುವಂಥದ್ದು ಆಗಬಾರದು ಅಂತ. ನಮ್ಮನ್ನ ಈ ಸಂಸಾರವೆಂಬ ಗೂಟಕ್ಕೆ ಕಟ್ಟಿ ಹಾಕಿರುವಂಥ ದೊಡ್ಡ ಸರಪಳಿ ಯಾವುದು ಅಂತಂದ್ರೆ, ಒಂದು ಕಾಮ ಮತ್ತೊಂದು ಕ್ರೋಧ, ಒಂದು ಆಸೆ ಮತ್ತೊಂದು ಸಿಟ್ಟು. ಈ ಕಾಮವೆಂಬುವುದು ನಮ್ಮನ್ನು ಒಂದೇ ಒಂದು ವಿಷಯದ ವಸ್ತುವಿಗೆ ಕರೆದುಕೊಂಡು ಹೋಗಿ ಅದರಿಂದ ಬರುವಂಥ ಒಂದು ಅನುಭವಕ್ಕೆ ನಮ್ಮನ್ನ ಕಟ್ಟಿ ಹಾಕತ್ತೆ. ನಮ್ಮಲ್ಲಿ ಒಂದು ಆಸೆ ಅಲ್ಲ ಇರುವಂಥದ್ದು, ಹಲವಾರು ಆಸೆಗಳಿದಾವೆ. ಅದು ಆಗಬೇಕು, ಇದನ್ನು ಮಾಡಬೇಕು, ಇದನ್ನು ಪಡ್ಕೊಳ್ಬೇಕು, ಮನೆ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಆಸ್ತಿ ಮಾಡಬೇಕು, ಐಶ್ವರ್ಯವನ್ನ ಪಡಿಬೇಕು. ಎಲ್ಲ ಆಸೆಗಳು ನಮ್ಮ ಮುಂದೆ ಸುತ್ತುತ್ತಲೇ ಇರುತ್ತೆ. ಒಂದಲ್ಲ ಎರಡಲ್ಲ, ನೂರಾರು ಆಸೆಗಳು. ಇಂಥ ಆಸೆಯ ಹಿಂದೆ ಹೋದ್ರೆ ನಾವು ಆಸೆಗೆ ರಾಜನೂ ಆಗುವುದಿಲ್ಲ, ಯಜಮಾನನೂ ಆಗೋದಿಲ್ಲ. ಬದಲಿಗೆ ಈ ಎಲ್ಲ ಆಸೆಗಳಿಗೆ ನಾವು ದಾಸರಾಗ್ತೇವೆ ಅಷ್ಟೆ. ದಾಸರಾಗುವ ಮೂಲಕ ಆ ಇಂದ್ರಿಯಗಳ ಸೆರೆಮನೆಯಲ್ಲಿ ಬಂಧಿತರಾಗ್ತೇವೆ. ಪ್ರಾಣಿಗಳು ಹೇಗೆ ಪಂಜರದಲ್ಲಿ ಬಂಧಿಗಳಾಗಿರ್ತಾವೋ ಹಾಗೆ ಇಂದ್ರಿಯದ ಬಾಗಿಲಿನ ಮೂಲಕ ನಮಗೆ ಆಯಾ ಕಾಲಕ್ಕೆ ಸಿಕ್ಕುವಂತಹ ಒಂದಿಷ್ಟು ಅನುಭವಗಳನ್ನೇ ಪಡೆದುಕೊಂಡು ಅಲ್ಲೇ ಬಂಧಿತರಾಗ್ತೇವೆ. ನಾವೆಲ್ಲ ಈ ಪ್ರಾಣಿಗಳ ಸಂಗ್ರಹಾಲಯದಲ್ಲಿ, ಝೂ ಅಂತೇನು ಹೇಳ್ತೀವಿ, ಅಲ್ಲಿ ನೋಡಿರಬಹುದು, ಒಂದಷ್ಟು ಸರಪಳಿಯ ಸುತ್ತ ಪ್ರಾಣಿಗಳೆಲ್ಲ ಬಂಧಿಸ್ಕೊಂಡ್ಬಿಟ್ಟಿರುತ್ತೆ. ಆ ರೀತಿ ನಾವು ಆಗಿರ್ತೇವೆ. ಆ ಸರಪಳಿಗಳು ಯಾವುದು ಅಂತಂದ್ರೆ ಅಲ್ಲಿ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳಿಂದ ಏನು ಅನುಭವಗಳು ಸಿಗುತ್ತೋ ಆ ಸರಪಳಿಯ ಒಳಗಡೆಯೇ ನಾವು ಅದನ್ನ ಅನುಭವಿಸ್ಕೊಂಡು ಅಲ್ಲೇ ಬಂಧಿತರಾಗ್ಬಿಡ್ತೇವೆ. ಯಾವುದೋ ಒಂದು ವಸ್ತುವನ್ನ ನೋಡುವ ಮೂಲಕ ಆನಂದಿಸ್ಕೊಂಡು ಅಲ್ಲೇ ಬಂಧಿಸ್ಕೊಳ್ತೇವೆ. ಹೀಗೆ ಶ್ರವಣ, ಆಘ್ರಾಣಿಸುವಿಕೆ, ಬಾಯಿ ರುಚಿಯನ್ನ ರುಚಿಸುವಿಕೆ, ಸ್ಪರ್ಶ, ಹೀಗೆ ಇಷ್ಟೇ ಇಂದ್ರಿಯ ವಸ್ತುವಿನ ಸುಖದ ಮೂಲಕವೇ ನಾವು ಬಂಧಿತರಾಗ್ಬಿಡ್ತೇವೆ. ಅದು ಒಂದು ಸರಪಳಿ ಆದ್ರೆ, ಇನ್ನ ಈ ಆಸೆ ಪಟ್ಟಿರುವಂಥ ಯಾವುದಾದ್ರೂ ವಸ್ತು ನಮಗೆ ಸಿಕ್ಕಲಿಲ್ಲ ಅಂತೇಳಂದ್ರೆ ಆಗ ನಮಗೇನಾಗತ್ತೆ, ಕೋಪ ಬರುತ್ತೆ. ಹಾಗಾಗಿ ಬಯಸಿದ್ದು ಸಿಗದಿದ್ದರೆ ಕೋಪ, ಬಯಸಿದ್ದು ಸಿಕ್ಕಿದರೆ ಅದು ಕಾಮ.
ಹಾಗಾಗಿ ಯಾವ್ದು ಸಿಕ್ಲಿಲ್ವೋ ನಾವು ಅವಾಗ ಅದ್ರ ಮೇಲೆ ರೇಗ್ ಬಿಡ್ತೀವಿ. ಕೋಪ ಅನ್ನುವಂಥದ್ದು ನಮ್ಮ ವಿವೇಚನಾ ಶಕ್ತಿಯನ್ನೇ ಕದಡಿ ಹಾಕುತ್ತೆ. ಆ ವಿವೇಚನಾ ಶಕ್ತಿ ಹೋದಾಗ ನಾವು ಏನ್ ಬೇಕಾದ್ರೂ ಅನಾಹುತವನ್ನ ಮಾಡಿಬಿಡಬಹುದು. ಹಲವು ದಿನಗಳು ಮಾಡಿದಂಥ ಒಂದು ಕೆಲಸವನ್ನ ನಾವು ಒಂದು ದಿನದಲ್ಲಿಯೇ ಹಾಳು ಮಾಡಿಕೊಳ್ಬಿಡ್ಬೋದು. ರಿಪೇರಿ ಮಾಡದ ರೀತಿಯಲ್ಲಿ ನಾವದಕ್ಕೆ ಬೆಂಕಿ ಇಟ್ಬಿಡ್ತೇವೆ. ಹಾಗಾಗಿ ಯತಿಯಾಗಿರುವಂಥವನು ಈ ಮುನ್ನವೇ ಈ ಕಾಮ ಕ್ರೋಧದ ಬಲೆಗೆ ಬೀಳೋದಿಲ್ಲ. ಅವನಿಗೆ ಪರಬ್ರಹ್ಮನ ಹೊರತು ಈ ಜಗತ್ತಿನಲ್ಲಿ ಇನ್ನಾವ ಮೋಹವೂ ಕೂಡ ಇರೋದಿಲ್ಲ. ಎಲ್ಲ ಮೋಹಗಳನ್ನೂ ಕೂಡ ಅವನು ಅದಕ್ಕಾಗಿ ಬಲಿ ಕೊಡ್ತಾನೆ. ಯಾವುದಕ್ಕೆ? ಮೋಹ ಇಲ್ಲದೆ ಇರುವಂಥ ಒಂದು ಸಂಯಮದ ಪರಿಸ್ಥಿತಿಗೆ ಅವನು ಇಂದ್ರಿಯ ವಿಷಯ ವಸ್ತುಗಳನ್ನ ಆಕಾಂಕ್ಷೆಗಳನ್ನ ಬಲಿ ಕೊಡ್ತಾನೆ. ಅವನು ಸದಾ ಕಾಲ ಪ್ರಶಾಂತ ಚಿತ್ತ. ಕೋಪದ ಮೂಲಕ ಅವನು ತನ್ನ ಶಕ್ತಿಯನ್ನ ವ್ಯಯ ಮಾಡಿಕೊಳ್ಳೋದಿಲ್ಲ. ಕಾಮ್ಯವಿದ್ದರೆ ಕೋಪ, ಕಾಮ್ಯವೇ ಇದಕ್ಕೆ ಬೇರು. ಕೋಪ ಅದರಿಂದಲೇ ಹುಟ್ಟೋದು. ಹಾಗಾಗಿ ಕಾಮ್ಯವೇ ಇಲ್ಲದವನಿಗೆ ಇನ್ನು ಅದರ ಫಲ ಎಲ್ಲಿ ಬರುತ್ತೆ? ಹಾಗಾಗಿ ಯತಿಯಾಗಿರುವಂಥವನು ಕಾಮ್ಯವನ್ನ ಮೊದಲು ನಿಗ್ರಹಿಸ್ಕೊಳ್ತಾನೆ. ಆಸೆಯೇ ಇಲ್ದಿದ್ಮೇಲೆ ಕ್ರೋಧ ಹೆಂಗ್ ಬರುತ್ತೆ ಅಲ್ವಾ? ಹಾಗಾಗಿ ಯತಿ ತನ್ನ ಮನಸ್ಸನ್ನ ನಿಗ್ರಹಿಸ್ತಾನೆ. ಅವನು ಸಿಕ್ಕಿದಂತೆ ಮನಸ್ಸನ್ನ ಹರಿಬಿಡೋದಿಲ್ಲ. ಅವನು ಅದನ್ನ ಕೇಂದ್ರೀಕರಿಸಿ ಪರಮಾತ್ಮ ವಸ್ತುವಿನ ಕಡೆ ಹರಿಸ್ತಾನೆ. ಇನ್ಮೇಲೆ ಪ್ರಿಯವಾದ ವೈಷಯಿಕ ವಸ್ತುಗಳು ಅವನಿಗೆ ಚಕ್ಕಳುಗುಳಿಯನ್ನ ಕೊಟ್ಟು ನಗಿಸಲಾರವು. ಅಪ್ರಿಯವಾದ ವಿಷಯಗಳು ಅವನನ್ನ ಬಾಧಿಸಲಾರವು. ಮನೋನಿಗ್ರಹದಿಂದ ಒಂದು ಅದ್ಭುತವಾದ ಶಕ್ತಿ ಅವನಿಗೆ ಕರಗತ ಆಗಿರುತ್ತೆ. ಅದನ್ನ ಅವನು ಬ್ರಹ್ಮನ ಕಡೆ ತಿರುಗಿಸ್ತಾನೆ. ಆಗ ಅವನಿಗೆ ಬ್ರಹ್ಮ ದರ್ಶನವಾಗತ್ತೆ. ಯಾವಾಗ ಮನಸ್ಸನ್ನ ಅಂತರ್ಮುಖವನ್ನಾಗಿ ಮಾಡ್ಕೊಳ್ತಾನೋ ಆಗ ನಿಗ್ರಹಿಸಿದ ಶಕ್ತಿ ಎಲ್ಲ ಕೋಶಗಳನ್ನ ತೂರಿ ಹೋಗಿ ಎಲ್ಲದರ ಹಿಂದೆ ಇರುವಂತಹ ಒಂದು ಬ್ರಹ್ಮ ದರ್ಶನವಾಗುತ್ತೆ. ಯಾವಾಗ ಒಬ್ಬ ತನ್ನೊಳಗೆ ಅದನ್ನ ತಂದಿರುವನೋ ಆಗ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ಎಲ್ಲ ನಾಮರೂಪಗಳ ಹಿಂದೆಯೂ ಅವನಿಗೆ ಅದೇ ಕಾಣುತ್ತೆ. ಇದಕ್ಕೊಂದು ನಿದರ್ಶನ ಹೇಳಬೇಕು ಅಂತಂದ್ರೆ, ಮಡಿಕೆಯು ಮಣ್ಣಿನಿಂದ ಆಗಿದೆ, ಬಟ್ಟೆಯು ನೂಲಿನಿಂದ ಆಗಿದೆ. ಇನ್ನು ಸಕ್ಕರೆಯ ಪಾಕದಿಂದ ಮಾಡಿದ ಆಕಾರಗಳ ಹಿಂದೆ ಎಲ್ಲ ಸಕ್ಕರೆಯೇ ಇದೆ. ಹೀಗೆ ಜ್ಞಾನಿ ಮತ್ತು ಅಜ್ಞಾನಿ ಇಬ್ಬರೂ ಕೂಡ ಒಂದೇ ವಸ್ತುವನ್ನ ನೋಡ್ತಾನೆ. ಆದ್ರೆ ಜ್ಞಾನಿ ಈ ಎಲ್ಲ ವಸ್ತುಗಳ ಹಿಂದೆ ಬ್ರಹ್ಮ ಇರುವನು ಅಂತ ಹೇಳಿ ನೋಡ್ತಾನೆ. ಆದ್ರೆ ಅಜ್ಞಾನಿ ಇದನ್ನ ಯಾವುದೋ ಒಂದು ತುಚ್ಛವಾದ ಮಡಿಕೆ ಬಟ್ಟೆ ಅಂತ ಹೇಳಿ ನೋಡ್ತಾನೆ. ಹಾಗಾಗಿ ನಾವು ಈ ಎಲ್ಲವನ್ನ ನೋಡುವಂಥ ಒಂದು ದೃಷ್ಟಿಯನ್ನ ನಾವು ಬದಲಾಯಿಸಿ ಬಿಟ್ರೆ ಇಡೀ ಪ್ರಪಂಚವೇ ಬದಲಾಯಿಸುತ್ತೆ. ಹಾಗಾಗಿ ಯತಿಯಾಗಿರೋನು ತಾನು ನೋಡುವ ದೃಷ್ಟಿಯಲ್ಲಿ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಬೇಕು. ಯಾವುದನ್ನು ನೋಡಿದ್ರೂ ಕೂಡ ಅವನಿಗೆ ಬ್ರಹ್ಮ ದರ್ಶನವೇ ಆಗಬೇಕು. ಅಂಥ ಒಂದು ದಿವ್ಯವಾದ ಬ್ರಹ್ಮ ದರ್ಶನವನ್ನ ಮಾಡಿದಾಗ ಮಾತ್ರ ಆತನಿಗೆ ಒಂದು ಸಂಯಮದ ಒಂದು ರೂಪ ಕಾಣುತ್ತೆ. ಹಾಗಾಗಿ ಪ್ರೇಮವೇ ಮೂರ್ತಿವೆತ್ತಂತಹ ಸ್ವರೂಪ ಈ ಮಹಾತ್ಮನದು. ಲೋಕ ಸೇವೆಯಲ್ಲಿ ತನ್ನ ಜೀವನವನ್ನು ಸವೆಸುವ ಇವನು ದೀನ ದಲಿತರ ಉದ್ಧಾರಕ್ಕಾಗಿ ಆನಂದದಿಂದ ಶ್ರಮಿಸ್ತಾನೆ. ಅಜ್ಞಾನದಲ್ಲಿರುವಂತಹ ಜನತೆಯನ್ನು ಸರಿಯಾದ ಮಾರ್ಗಕ್ಕೆ ಅವರು ಬರುವಂತೆ ಮಾರ್ಗದರ್ಶನವನ್ನ ಈತಾನೆ. ಅನಾರೋಗ್ಯದಿಂದಿರುವವರ ಹಾಗೂ ನರಳುತ್ತಿರುವಂಥವರ ನಡುವೆ ಕೆಲಸ ಮಾಡುವ ವೈದ್ಯನು ಹೇಗೆ ತಾನು ರೋಗಗಳಿಗೆ ಅಥವಾ ದುಃಖಗಳಿಗೆ ಬಲಿಯಾಗುವುದಿಲ್ಲವೋ ಹಾಗೆಯೇ ನಿರ್ಭಾಗ್ಯರು ಮತ್ತು ಸಂಯಮಹೀನರು ಮುಂತಾದ ಜನರ ನಡುವೆ ಕೆಲಸ ಮಾಡುವಂತಹ ಈ ಮಹಾತ್ಮನ ಮನಸ್ಸು ಕೂಡ ವಿಫಲ ಆಗೋದಿಲ್ಲ. ಅಂಥವನೇ ಯೋಗಿ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಇಂಥ ಒಂದು ಅದ್ಭುತ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಯಾವುದೇ ಮಗಂತ್ಯದಲ್ಲಿ ನಿಜ ಪುಷ್ಟಿದಾಯಕವೋ, ಯಾವುದೇ ಮಗಂತ್ಯದಲ್ಲಿ ನಿಜ ಪುಷ್ಟಿದಾಯಕವೋ, ಲೇಸೆಂದು ತೋರುವುದೋ ಅದೇ ನಿಜದಿ ವಿದ್ಯೆ. ಓದು ವಿನಯಕ್ಕೆ ದಾರಿ, ಓದು ಒಳಿತಿಗೆ ನಾಂದಿ,
ಓದು ವಿನಯಕ್ಕೆ ದಾರಿ, ಓದು ಒಳಿತಿಗೆ ನಾಂದಿ, ಒಳಿತು ಜೀವನ ಗುರಿಯೋ ಮುದ್ದು ರಾಮ, ಒಳಿತು ಜೀವನ ಗುರಿಯೋ ಮುದ್ದು ರಾಮ. ಹಾಗಾಗಿ ನಮಗೆ ಯಾವುದು ನಿಜವಾಗಿಯೂ ಪುಷ್ಟಿದಾಯಕ ಅಂಥೇಳಿ ತೋರಿಸುತ್ತೋ ಅದೇ ನಿಜದ ವಿದ್ಯೆ. ಹಾಗಾಗಿ ಕೆಲವೊಂದನ್ನು ನಾವು ಓದಿನಿಂದ ಪಡೆದುಕೊಳ್ಬಹುದು, ಕೆಲವೊಂದನ್ನು ನಾವು ಕೇಳುವಿಕೆಯ ಮೂಲಕ ಪಡ್ಕೊಳ್ಬಹುದು. ಅಂಥ ವಿನಯದ ದಾರಿಯನ್ನು ಹಿಡಿದು ಒಳಿತಿಗೆ ನಾವು ಎಡೆಮಾಡಿದಲ್ಲಿ ನಮ್ಮ ಜೀವನದ ಗುರಿ ಸದಾಕಾಲ ಹಸಿರಾಗಿ ಉಸಿರಾಗಿ ಸಾಗತ್ತೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.